ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಪ್ರಾಣಾಯಾಮ. ಪ್ರಾಣಾಯಾಮ ಮಾಡೋ ಮುಂದೆ ಸಾಕಷ್ಟು ತಪ್ಪುಗಳನ್ನ ಮಾಡ್ತಾರೆ. ತಪ್ಪು ಮಾಡಿದೀವಿ ಅಂತಂದ್ರೆ ತಪ್ಪು ರಿಸಲ್ಟ್ ಬರ್ತೈತಿ. ಸರಿಯಾದ ಕ್ರಮದಲ್ಲಿ ಮಾಡಿದೀವಿ ಅಂತಂದ್ರೆ ಚಲೋ ರಿಸಲ್ಟ್ ಬರ್ತೈತಿ ನಮ್ಗೆ. ಪ್ರಾಣಾಯಾಮ ಮಾಡೋದ್ರಿಂದ ಏನೇನ್ ಲಾಭಗಳದ ಅಂತ ಎಲ್ಲ ಗೊತ್ತಿರ್ತಾವ, ಆದ್ರೂ ತಪ್ಪನ್ನ ಮಾಡ್ತಿರ್ತಾರೆ. ಸಾಕಷ್ಟು ಮಂದಿ ನಾನು ತಪ್ಪುಗಳನ್ನ ಮಾಡೋದು ನೋಡೀನಿ. ಅದಕ್ಕಾಗಿ ಈ ವಿಡಿಯೋದಾಗ ನಾನು ತಪ್ಪುಗಳನ್ನ ಏನ್ ಮಾಡ್ತೀರಿ ಮತ್ತ ಆ ತಪ್ಪುಗಳನ್ನ ಹೆಂಗ ಯಾವ ರೀತಿ ತಿದ್ಕೋಬೇಕು, ತಪ್ಪುಗಳನ್ನ ತಿದ್ದುಕೊಂಡು ಪ್ರಾಣಾಯಾಮ ಮಾಡ್ಬೇಕು, ಸರಿಯಾದ ಕ್ರಮದಲ್ಲಿ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೇನ್ರಿ. ಪ್ರಾಣಾಯಾಮನ ಮೊದ್ಲೇ ತಪ್ಪು ಏನ್ ಮಾಡ್ತಾರ ಅಂತಂದ್ರೆ, ಮಾಡೋ ಮುಂದ ಎದ್ ನಿಂತ ಮಾಡ್ತಾರ ಅಥವಾ ವಾಕಿಂಗ್ ಹೋಗ್ತಾ ಮಾಡ್ತಿರ್ತಾರ. ಅದು ತಪ್ಪು. ಏನಂತಂದ್ರೆ ಸರಿಯಾಗಿ ಪ್ರಜ್ಞಾಪೂರ್ವಕವಾಗಿ ಕೂತ್ಕೊಂಡ ಪ್ರಾಣಾಯಾಮನ ಮಾಡ್ಬೇಕು. ಕೆಳಗಾದ್ರೂ ಕೂತ್ಕೋಬಹುದು ಅಥವಾ ಚೇರ್ ಮೇಲಾದ್ರೂ ಕೂತ್ಕೋಬಹುದು. ಚೇರ್ ಮೇಲೆ ಕೂತ್ಕೊಂಡು ಮಾಡೋದಿದ್ರ ಕಾಲುಗಳ ನೆಲಕ್ಕ ಹತ್ತಿರ್ಲಿ. ಅವಾಗ ಪ್ರಾಣಾಯಾಮನ ಮಾಡ್ರಿ. ಕೆಳಗ್ ಕೂತ್ಕೊಂಡು ಮಾಡ್ತಿದ್ರ ಕೂತ್ಕೊಂಡಾಗ ಕೆಳಗೆ ಏನಾದ್ರೂ ಹಾಸ್ಕೊಂಡು ಪ್ರಾಣಾಯಾಮನ ಮಾಡ್ರಿ. ಕೂತ್ಕೊಂಡಾಗ ಯಾವ ರೀತಿ ಕೂತ್ಕೋಬೇಕು ಅಂದ್ರೆ, ಆಸನ ಯಾವ ರೀತಿ ಇರ್ಬೇಕಂದ್ರೆ ಸ್ಥಿರ ಸುಖ ಆಸನಂ. ಆಸನ ಸ್ಥಿರವಾಗಿರ್ಬೇಕು, ಸುಖವಾಗಿರ್ಬೇಕು. ನೀವು ಕೂತ್ಕೊಂಡಾಗ ಸುಖಾಸನ ಸ್ಥಿತಿ, ವಜ್ರಾಸನ ಸ್ಥಿತಿ ಅಥವಾ ಪದ್ಮಾಸನ ಸ್ಥಿತಿ, ಯಾವ ಸ್ಥಿತಿ ಒಳಗಾದ್ರೂ ಕೂತ್ಕೊಂಡು ಮಾಡ್ಬೋದು. ಆದ್ರ ಕೂತ್ಕೊಂಡಾಗ ಪ್ರಾಣಾಯಾಮ ಮಾಡೋ ಮುಂದೆ ಏನಂತಂದ್ರೆ ನಿಮ್ ಕಾಲಿಗೆ ಯಾವುದೇ ರೀತಿ ಪೇನ್ ಬರ್ಲಾರ್ದಂಗ, ಲಕ್ಷ್ಯ ನೀವು ಕೂತ್ಕೊಂಡಾಗ ಕಾಲು ನೋವಾಕತ್ತಪ್ಪ ಅನ್ನೋ ರೀತಿ ನೀವು ಕೂತ್ಕೊಂಡಿರ್ಬಾರ್ದು. ಸುಖವಾಗಿ ಸ್ಥಿರವಾಗಿ ಕೂತ್ಕೋಬೇಕು. ಕೂತ್ಕೊಂಡ ಪ್ರಾಣಾಯಾಮನ ಮಾಡೋ ಮುಂದೆ ಮುಖದಲ್ಲಿ ನಗು ಇರ್ಬೇಕ್ರಿ. ಹಣಿ ಗಂಟು ಹಾಕಕ್ ಹೋಗ್ಬೇಡ್ರಿ. ಹಣಿ ಗಂಟು ಹಾಕಿ ಮಾಡಕ್ ಹೋಗ್ಬೇಡ್ರಿ. ಮುಖದಾಗ ನಗು ಇರ್ಬೇಕು ಮತ್ತು ಮುಖ ಕಿವುಚಾಕ್ ಹೋಗ್ಬೇಡ್ರಿ. ನಗು ಇರ್ಲಿ ಮುಖದಲ್ಲಿ. ನೆಕ್ಸ್ಟ್ ಕೂತ್ಕೊಂಡ ಹಿಂಗ್ ಕೂತ್ಕೊಂಗಿಲ್ರಿ. ಕೂತ್ಕೊಂಡಾಗ ಹಿಂಗ್ ಕೂತ್ಕೊಂಡ ಹಿಂಗ್ ಮಾಡೋಂಗಿಲ್ಲ. ಏನಂತಂದ್ರ ಕೂತ್ಕೊಂಡಿರ್ಬೇಕು, ಬೆನ್ನು ಕತ್ತು ನೇರವಾಗಿರ್ಬೇಕು, ನಿಮ್ಮ ಮುಖ ಎದುರಿಗಿರ್ಬೇಕು. ಯಾಕ್ರಿ ಅಂತಂದ್ರ ಬೆನ್ನು ಕತ್ತು ನೇರವಾಗಿರೋದ್ರಿಂದ ನಾವೇನು ಏರ್ ತಗೋತೀವಿ, ಗಾಳಿ ಉಸಿರು ಏನು ತಗೋತೀವಲ್ಲ, ನಮ್ಮ ದೇಹದ ತುಂಬೆಲ್ಲ ಹೋಗ್ತೈತಿ. ಬೆನ್ನಿಗೆ, ಕತ್ತಿಗೆ, ನಮ್ಮ ಬ್ರೇನ್ ತನೂ ಉಸಿರ ಹೋಗ್ತೈತಿ. ಆಮೇಲೆ ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳಿದಾವ್ರಿ. ಸಪ್ತ ಚಕ್ರಗಳು ಆಕ್ಟಿವ್ ಆಗ್ತಾವು. ಆಮೇಲೆ ನಮ್ಮ ಸ್ಪೈನ್ ಕಡೆ ಸುಷುಮ್ನ ನಾಡಿ ಐತಿ. ಸುಷುಮ್ನ ನಾಡಿ ಕೂಡ ಆಕ್ಟಿವ್ ಆಗ್ತೈತಿ. ಅದಕ್ಕೆ ಈ ರೀತಿ ಕೂತ್ಕೋಬೇಕು. ಕೂತ್ಕೊಂಡ್ ಕೂಳೆ ಸ್ಟಾರ್ಟ್ ಮಾಡೋಂಗಿಲ್ರಿ ಪ್ರಾಣಾಯಾಮ. ಕೂತ್ಕೊಂಡ್ ಕೂಳೆ ಅಂತಂದ್ರೆ, ಈಗ ನೀವು ಪ್ರಾಣಾಯಾಮ ಮಾಡೋಕ್ಕಿಂತ ಮುಂಚೆ ಏನಂತಂದ್ರೆ, ನೀವು ಆಸನಗಳನ್ನ ಮಾಡೋರಿದ್ರೆ ಆಸನಗಳನ್ನ ಮುಗಿಸ್ಕೊಂಬಂದ ಪ್ರಾಣಾಯಾಮನ ಮಾಡ್ಬೇಕು. ಅಥವಾ ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡಿ ಪ್ರಾಣಾಯಾಮನ ಮಾಡ್ಬೇಕು. ಕೂತ್ಕೊಂಡ ತಕ್ಷಣ ಸ್ಟಾರ್ಟ್ ಮಾಡೋಂಗಿಲ್ಲ. ಕೂತ್ಕೊಂಡಿರ್ತೀರಿ. ಕೂತ್ಕೊಂಡ್ಮೇಲೆ ಕಣ್ಣುಗಳನ್ನ ಮುಚ್ಚಿರ್ತೀರಿ. ಬೆನ್ನು ಕತ್ತು ನೇರವಾಗಿರ್ತೈತಿ. ಕಣ್ಣುಗಳನ್ನ ಮುಚ್ಚಿರ್ತೀರಿ. ಮುಚ್ಕೊಂಡು ನಿಮ್ಮ ದೇಹ ಮತ್ತು ಮನಸ್ಸಿನ ಕಡೆ ಗಮನ ಹರಿಸ್ತೀರಿ. ಅದ್ರ ಕಡೆ ಗಮನ ಹರಿಸಿದಾದ್ಮೇಲೆ ನಿಮ್ಮ ಉಸಿರಾಟದ ಗಮನ ಹರಿಸ್ತೀರಿ. ಮೂಗಿನಿಂದ ಯಾವಾಗ ಉಸಿರು ತಗೊಳಕತ್ತೀರಿ, ಯಾವಾಗ ಉಸಿರನ್ನ ಹೊರಗೆ ಹಾಕತ್ತೀರಿ ಅನ್ನೋದ್ರ ಕಡೆ ಗಮನ ಹರಿಸ್ತೀರಿ. ನಂತರ ಒಮ್ಮೆ ದೀರ್ಘವಾಗಿ ಉಸಿರು ತಗೋರಿ. ಆಮೇಲೆ ನಿಧಾನವಾಗಿ ಪೂರ್ತಿಯಾಗಿ ಉಸಿರನ್ನ ಹೊರಗೆ ಹಾಕ್ತೀರಿ. ಈ ರೀತಿ ಮಾಡಿದ ನಂತರ ಪ್ರಾಣಾಯಾಮಕ್ಕೆ ಹೋಗ್ತೀರಿ. ಪ್ರಾಣಾಯಾಮ ಮಾಡೋದನ್ನ ಕಣ್ಣು ಮುಚ್ಕೊಂಡ ಮಾಡ್ರಿ. ಮತ್ತ ಪ್ರಾಣಾಯಾಮನ ಈ ರೀತಿ ಉಸಿರಾಟ, ದೇಹ, ಮನಸ್ಸಿನ ಗಮನ ಹರಿಸಿದ್ಮೇಲೆ ನಿಮಗೇನಾದ್ರೂ ಓಂಕಾರ ಬರ್ತಿದ್ರೆ ಓಂಕಾರನ ಪಠಣ ಮಾಡಿ. 3 ಸಲನೋ 5 ಸಲನೋ ಓಂಕಾರನ ಅಥವಾ ಓಂಕಾರ ಬರಂಗಿಲ್ಲಪ್ಪ ಅಂತಂದ್ರೆ ಯಾವ್ದಾದ್ರು ಮಂತ್ರ ಬರ್ತಿದ್ರೆ ಮಂತ್ರ ಅಂದ ಮೇಲೆ ಪ್ರಾಣಾಯಾಮನ ಸ್ಟಾರ್ಟ್ ಮಾಡ್ರಿ. ಪ್ರಾಣಾಯಾಮ ಶುರು ಮಾಡ್ತೀರಿ. ಈಗ ಶುರು ಮಾಡಿದಾಗ ಏನ್ ಮಾಡ್ತೀರಂತ, ಕೈ ಏನ್ ತಪ್ಪು ಮಾಡ್ತಂದ್ರೆ ಕೈ ಈ ರೀತಿ ಅಥವಾ ಹಿಂಗೆ ಇಟ್ಕೊಂಡಿರ್ತೀರಿ ಅಥವಾ ಹಿಂಗೆ ಇಟ್ಕೊಂಡಿರ್ತೀರಿ. ಕೈನ ಹಿಂಗೆ ಇಟ್ಕೊಂಡು ಮಾಡ್ತಿರ್ತಾರ. ಇದು ತಪ್ಪ್ರಿ. ಏನಂತಂದ್ರೆ ಪ್ರಾಣಾಯಾಮ ಮಾಡೋ ಮುಂದೆ ಈ ಕೈ ಚಿನ್ಮುದ್ರ ಇರ್ಬೇಕು ಮತ್ತು ಈ ರೀತಿ ಮೇಲ್ಮುಖವಾಗಿರ್ಬೇಕು, ಇಲ್ಲಿರ್ಬೇಕು. ಹಿಂಗೂ ಅಲ್ರಿ, ಕೈನೂ ಆಕೈತಿ. ಈ ರೀತಿ ಇರ್ಬೇಕು. ಈ ಕೈ ನಾಸಿಕಾ ಮುದ್ರಾ, ಇದು ವಿಷ್ಣು ಮುದ್ರಾ ಅಂತಾರೆ ಇದಕ್ಕೆ. ಈ ರೀತಿ ಇರ್ಬೋದು. ಹಿಂಗೆ ಬರಂಗಿಲ್ಲಪ್ಪ ಅಂತಂದ್ರೆ ಈ ರೀತಿ. ಇದು ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ಈ ರೀತಿ. ಆಮೇಲೆ ಕೈ ಈ ರೀತಿ ಅಲ್ಲ. ಇದು ತಪ್ಪು. ಈ ತಪ್ಪು ಮಾಡ್ತಿರ್ತಾರೆ ಹಿಂಗೆ ಇಟ್ಕೊಂಡು. ಯಾಕೆ ಅಂತಂದ್ರೆ ಪೇನ್ ಬರ್ತೈತಿ. ನಾವು
ಪ್ರಜ್ಞಾಪೂರ್ವಕವಾಗಿ ಏಕಾಗ್ರತೆಯಿಂದ ಪ್ರಾಣಾಯಾಮ ಮಾಡ್ಬೇಕ್ರಿ. ಸೊ ಅನುಭವಿಸಿ ಮಾಡ್ಬೇಕು ನಾವು ಪ್ರಾಣಾಯಾಮನ. ಸೊ ಈ ರೀತಿ ಮಾಡತ್ರ ಏಕಾಗ್ರತೆ ಬರಂಗಿಲ್ರಿ ನಮಗ, ಪೇನ್ ಆಕಿರ್ತೈತಿ. ಸೊ ಯಾವಾಗ ಕೈ ಬಿಡ್ತೇನಪ್ಪ ಅನ್ನೋಂಗ ಆಕೈತಿ. ಸೊ ಅದಕ್ಕೆ ಈ ರೀತಿ ಅಲ್ಲ, ಕೈ ಈ ರೀತಿ ನಮ್ಮ ಎದೆಗೆ ತಾಗಿರ್ಬೇಕು. ಸೊ ಈ ರೀತಿ ಮಾಡಕತ್ರ ನಾವು ಎಷ್ಟು ಬೇಕಾದ್ರೂ ಪ್ರಾಣಾಯಾಮನ್ನ ಮಾಡ್ಬೋದ್ರಿ. ಈ ರೀತಿ ಮಾಡ್ಬೇಕು. ಸೊ ಪ್ರಾಣಾಯಾಮ ಮಾಡೋ ಮುಂದೆ ಇನ್ನೊಂದು ತಪ್ಪು ಏನ್ ಮಾಡ್ತಿರ್ತಾರ ಅಂತಂದ್ರೆ ಕೂತ್ಕೊಂಡಿರ್ತಾರ್ರಿ, ಆಮೇಲೆ ಬಾಯಿ ತೆಗೆದಿರ್ತಾರೆ ಈ ರೀತಿ. ಈ ರೀತಿ ಮಾಡ್ತೀರ. ಸೊ ತಪ್ಪಿದು. ಸೊ ನಾವು ಮೂಗಿನಿಂದನ ಉಸಿರು ತಗೋಬೇಕು, ಮೂಗಿನಿಂದ ಉಸಿರನ್ನ ಹೊರಗೆ ಹಾಕ್ಬೇಕು. ಸೊ ಬಾಯಿ ಮುಚ್ಕೊಂಡಿರ್ಬೇಕ, ಮೂಗಿನ ಮೂಲಕ ಉಸಿರು ಹೊರಗ, ಮೂಗಿನ ಮೂಲಕ ಉಸಿರ ಒಳಗ್ ತಗೋಬೇಕ್ರಿ. ನಂತರ ಇನ್ನೊಂದು ತಪ್ಪು ಏನಂತಂದ್ರೆ ಉಸಿರು ಹೆಂಗ್ ತಗೊಂತಾರ್ರಿ ಅಂತಂದ್ರೆ ತಪ್ಪು. ಅವಸರ ಮಾಡಕ್ ಹೋಗ್ಬೇಡ್ರಿ. ಏನಂತಂದ್ರೆ ಉಸಿರು ತಗೋತೀರಿ, ನಿಧಾನವಾಗಿ ಪೂರ್ತಿಯಾಗಿ ಉಸಿರು ತಗೋರಿ. ಹೊಟ್ಟೆ ಎದೆ ಭಾಗ ತುಂಬಷ್ಟು ಉಸಿರು ತಗೋರಿ. ಆಮೇಲೆ ಇಲ್ಲಿ ತಗೊಂಡ್ಮೇಲೆ ಸ್ವಲ್ಪ ಹೋಲ್ಡ್ ಮಾಡ್ರಿ. ಆಮೇಲೆ ಇನ್ನೊಂದ್ ಕಡೆ ಹೊಳೆನ ಮುಚ್ಕೊಳ್ಳೋದು, ಆಮೇಲೆ ಇನ್ನೊಂದ್ ಕಡೆ ಬಿಡ್ಬೇಕಾಗಿತ್ತು ನೀವು. ಅವಾಗ ನಿಧಾನವಾಗಿ ಪೂರ್ತಿಯಾಗಿ ಉಸಿರನ್ನ ಹೊರಗ ಹಾಕ್ಬೇಕ್ರಿ. ಆಮೇಲೆ ಇನ್ನೊಂದು ತಪ್ಪೇನ್ ಮಾಡ್ತಾರ ಅಂತಂದ್ರ ಈ ರೀತಿ ಮಾಡ್ತಿರ್ತಾರ್ರಿ. ಇದು ತಪ್ಪು. ಸೊ ಸೀದಾ ಕೂತ್ಕೋಬೇಕ, ಕೈ ಇಲ್ಲೇ ಇರ್ಬೇಕ, ಈ ರೀತಿ ಮಾಡ್ಬೇಕ್ರಿ. ಪ್ರಾಣಾಯಾಮನ್ನ ಒಂದು ಸಲಕ್ಕ ಇಷ್ಟುನು ಮಾಡಿಬಿಡ್ತಾರ. ಸೊ ಅದು ಕೂಡ ತಪ್ಪು. ಯಾಕಂತಂದ್ರ ವಾತಾವರಣ ತಕ್ಕಂಗ ಪ್ರಾಣಾಯಾಮ ಅದಾವ್ರಿ. ಸೊ ವಾತಾವರಣ ತಕ್ಕಂಗ ಪ್ರಾಣಾಯಾಮನ ಮಾಡ್ಬೇಕು ನಾವು. ಸಮ್ಮರ್ ಸೀಸನ್ ಇದ್ದಾಗ ಭಸ್ತ್ರಿಕಾ ಪ್ರಾಣಾಯಾಮನ ಮಾಡಬಾರ್ದು. ಆಮೇಲೆ ಕೋಲ್ಡ್ ಇದ್ದಾಗ, ಮಳಿ ಬರಬೇಕಾರ, ಚಳಿಗಾಲ ಇರಬೇಕಾದ್ರ ಶೀತಲಿ ಮತ್ತು ಶೀತಕಾರಿ ಪ್ರಾಣಾಯಾಮನ ಮಾಡಬಾರ್ದ್ರಿ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ರಿ. ಆಮೇಲೆ ಈಗ 4-5 ಪ್ರಾಣಾಯಾಮ ಮಾಡಕತ್ರಿ ಅಂತಂದ್ರೆ ಸೊ ಒಮ್ಮೆ ಇಷ್ಟು ಮಾಡೋಂಗಿಲ್ರಿ. ಏನಂತಂದ್ರ ಈಗ 4 ಪ್ರಾಣಾಯಾಮ ನೀವು ಮಾಡಕತ್ರಿ ಅಂತಂದ್ರ ಒಂದು ಪ್ರಾಣಾಯಾಮ ಆದ್ಮೇಲೆ ನಡುವೆ ವಿಶ್ರಾಂತಿ ಇರ್ಬೇಕು. 5-10 ಸೆಕೆಂಡ್ ವಿಶ್ರಾಂತಿ ತಗೊಂಡ ಆಮೇಲೆ ಮತ್ತೆ ಪ್ರಾಣಾಯಾಮನ ಮಾಡ್ರಿ. ಎಲ್ಲಾ ಪ್ರಾಣಾಯಾಮ ಆದ್ರಿ. ಸೊ ಆದ ತಕ್ಷಣ ಒಮ್ಮೆಲೆ ಎದ್ದು ಹೋಗಂಗಿಲ್ರಿ. ಏನಂತಂದ್ರ ಆದ್ಮೇಲೆ ಮತ್ತೆ ಕೂತ್ಕೋಬೇಕ್ರಿ. ಸೊ ಬೆನ್ನು ಕತ್ತು ನೇರವಾಗಿರ್ಬೇಕು, ಮುಖದಾಗ ನಗು ಇರ್ಬೇಕು, ಎದುರಿಗೆ ನೋಡ್ತಿರ್ಬೇಕು, ಕಣ್ಣುಗಳ ಮುಚ್ಚಿದ್ದಿರ್ಬೇಕು. ಆಮೇಲೆ ಏನ್ ಮಾಡ್ತೀರಿ ಅಂತಂದ್ರ ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ತಿರ್ತೀರಿ. ಈ ರೀತಿ ಕುತ್ಕೊಂಡು ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ತೀರಿ. ಉಸಿರಾಟದ ಗಮನ ಹರಿಸಿದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ ಅಂತಂದ್ರ ಗ್ರ್ಯಾಟಿಟ್ಯೂಡ್ ಹೇಳ್ಬೇಕ್ರಿ. ವೋಟ್ ಆಫ್ ಥ್ಯಾಂಕ್ಸ್ ಅಥವಾ ಧನ್ಯವಾದಗಳನ್ನ ಹೇಳ್ಬೇಕು. ಸೊ ಯಾರ್ಯಾರಿಗೆ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ 2 ಕೈಗಳನ್ನ ಹಿಂದ್ ಕಟ್ಕೋತೀರಿ. ಸೊ ಹಿಂದ್ ಕಟ್ಕೊಂಡು ಮುಂದ್ ಬಾಗ್ರಿ. ನಿಮ್ಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಮುಂದ್ ಬಾಗ್ತೀರಿ. ಮುಂದೆ ಬಾಗಿ ಸೊ ಇಲ್ಲಿ ನಾ ಹೇಳಿದ್ದನ್ನ ನಿಮ್ಮ ಮನಸ್ಸಿನಾಗ ಇದನ್ನ ಹೇಳ್ಕೊತೀರಿ. ಅನ್ನ ಕೊಡು ರೈತನಿಗೆ ಧನ್ಯವಾದ, ದೇಶ ಕಾಯು ಸೈನಿಕರ ಧನ್ಯವಾದ, ಸಾಧು ಸಂತರಿಗೆ ಧನ್ಯವಾದ, ಹಾರ್ಟಿಗೆ ಧನ್ಯವಾದ, ಸ್ಟಮಕಿಗೆ ಧನ್ಯವಾದ, ಕಣ್ಣುಗಳಿಗೆ ಧನ್ಯವಾದ, ಕೈಕಾಲುಗಳಿಗೆ ಧನ್ಯವಾದ, ನಿಮ್ಮ ದೇಹದ ಎಲ್ಲ ಅಂಗಗಳಿಗೆ ಧನ್ಯವಾದ ಹೇಳ್ತೀರಿ. ನಿಮ್ಮ ತಂದೆ ತಾಯಿಗೆ ಧನ್ಯವಾದ ಹೇಳ್ತೀರಿ, ನಿಮ್ಮ ಮಕ್ಕಳಿಗೆ ಧನ್ಯವಾದ ಹೇಳ್ತೀರಿ, ನಿಮ್ಮ ಮನೆಯಲ್ಲಿರೋ ಎಲ್ಲ ಸದಸ್ಯರಿಗೆ ಧನ್ಯವಾದ ಹೇಳ್ತೀರಿ, ನಿಮ್ಮ ಫ್ರೆಂಡ್ಸಿಗೆ ಧನ್ಯವಾದ ಹೇಳ್ತೀರಿ. ಮತ್ತು ನಿಮ್ಗೆ ಯಾರು ಬೇಕನ್ಸುತ್ತಲ್ಲ ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಾಗ ತಗೊಂಡು ಧನ್ಯವಾದನ ಹೇಳ್ತೀರಿ. ನಂತರ ಅಗ್ನಿ, ಆಕಾಶ, ಭೂಮಿ, ವಾಯು, ಬೆಳಕು ಇವುಗಳಿಗೆ ಕೂಡ ಧನ್ಯವಾದ ಹೇಳ್ತೀರಿ. ನಂತರ ನಿಧಾನವಾಗಿ ಕಣ್ಣು ಮುಚ್ಕೊಂಡ ಮ್ಯಾಗ ಹೇಳ್ತೀರಿ ಈ ರೀತಿ. ಸೊ ಎದ್ದ ಮೇಲೆ 2 ಕೈಗಳನ್ನು ಮುಂದೆ ತೊಗೊಂಬಂದ ಆಮೇಲೆ ಏನ್ ಮಾಡ್ಬೇಕ್ರಿ ಅಂತಂದ್ರ ಕೈಗಳನ್ನ ಉಜ್ಬೇಕ್ರಿ. ಕಣ್ಣು ಮುಚ್ಕೊಂಡ ಕೈಗಳನ್ನ ಜೋರಾಗಿ ಉಜ್ಜಿ ಕಣ್ಣಿಗೆ ಪ್ರೆಸ್ ಮಾಡ್ಕೋರಿ, ಗಲ್ಲಕ್ಕೆ ಪ್ರೆಸ್ ಮಾಡ್ಕೋರಿ, ನಿಮ್ಮ ಮೈಂಡಿಗೆ ಪ್ರೆಸ್ ಮಾಡ್ಕೋರಿ. ಕಣ್ಣುಗಳನ್ನ ಮುಚ್ಚೆ 2 ಕೈಗಳನ್ನ ನಮಸ್ಕಾರ ಸ್ಥಿತಿಯಲ್ಲಿ ತಂದು ತಲೆ ಬಾಗ್ತೀರಿ. ಆಮೇಲೆ ತಲೆ ಎತ್ತಿ ಕೈಗಳನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಂಡು
ನಗುಮುಖದೊಂದಿಗೆ ನಿಧಾನವಾಗಿ ಕಣ್ಣುಗಳನ್ನ ತೆರೆಯುತ್ತೀರಿ. ಸೊ ಇಷ್ಟ ತಪ್ಪುಗಳನ್ನ ಅವಾಯ್ಡ್ ಮಾಡಿ ಸರಿಯಾದ ಕ್ರಮದಲ್ಲಿ ಪ್ರಾಣಾಯಾಮನ್ನ ಮಾಡ್ರಿ. ಸೊ ಇದ್ರಾಗ ನೀವು ಯಾವುದಾದ್ರೂ ತಪ್ಪು ಮಾಡ್ತಿರ್ಬೋದು. ಸೊ ಆ ತಪ್ಪು ಏನಂತೇಳಿ ತಿಳ್ಕೊಂಡ ಸರಿಯಾದ ಕ್ರಮದಲ್ಲಿ ಮಾಡ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ. ನಮಸ್ತೆ.